ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ. ಬಿ ಎ ಪ್ರಥಮ ಸೆಮಿಸ್ಟರ್ನ ಅವಶ್ಯಕ ಕನ್ನಡದಲ್ಲಿ ಬರುವಂಥ ಒಂದು ಪದ್ಯ ಭಾಗವನ್ನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ಕಲೆ ಮತ್ತು ಜೀವನ ಸೌಂದರ್ಯ. ಕೆ ರಾಮಾನುಜಂ ಅವರು ಬರೆದಂಥ ಒಂದು ಕವನ. ನವ್ಯ ಸಾಹಿತ್ಯದಿಂದ ಪ್ರೇರಣೆಯನ್ನು ಪಡೆದಂಥ ಕೆ ರಾಮಾನುಜನ್ ಅವರು ಕಲೆ ಮತ್ತು ಜೀವನ ಸೌಂದರ್ಯ ಅನ್ನುವಂಥ ಈ ಕವನವನ್ನು ರಚನೆ ಮಾಡ್ತಾರೆ. ಪ್ರಥಮವಾಗಿ ಕವಿ ಪರಿಚಯವನ್ನು ನೋಡೋಣ. ಕೆ ರಾಮಾನುಜರ ಪರಿಚಯ. ಅವರ ಪೂರ್ತಿ ಹೆಸರು ಅತ್ತಿಪಟ್ಟ ಕೃಷ್ಣಸ್ವಾಮಿ ರಾಮಾನುಜನ್. ಇವರು ಜನಿಸಿದ್ದು ಮಾರ್ಚ್ 16, 1929 ಮೈಸೂರಿನಲ್ಲಿ. ಮೈಸೂರು, ಪುಣೆ, ಅಮೇರಿಕಾಗಳಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿದಂಥ ಇವರು MA PhD ಪದವಿಯನ್ನು ಪಡೆದಿದ್ದಾರೆ. ಬೆಳಗಾವಿಯ ಲಿಂಗರಾಜ್ ಮಹಾವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಕೆಲಸ ಕೂಡ ಮಾಡಿದ್ದಾರೆ. ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಹಲವಾರು ಕೃತಿಗಳನ್ನು ರಚಿಸಿದಂಥ ಇವರು ತಮಿಳಿನಿಂದ ನಮ್ಮಾಳ್ವಾರ್ ಮತ್ತು ಕನ್ನಡದಿಂದ ಅಲ್ಲಮ್ಮ, ಬಸವಣ್ಣ, ಅಕ್ಕ, ದಾಸಿಮನೆಯವರ ವಚನಗಳನ್ನು, ಅಡಿಗರ ಕಾವ್ಯ, ಯು ಆರ್ ಅನಂತಮೂರ್ತಿಯವರ ಸಂಸ್ಕಾರ ಕಾದಂಬರಿಯನ್ನು ಇಂಗ್ಲೀಷ್ಗೆ ಅನುವಾದಿಸಿದ್ದಾರೆ. ಗೋಪಾಲಕೃಷ್ಣ ಅಡಿಗರ ಪ್ರಭಾವ ರಾಮಾನುಜನರ ಮೇಲೆ ಸಾಕಷ್ಟಿತ್ತು. ಕನ್ನಡದಲ್ಲಿ ಮತ್ತು ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆದಂಥ ಒಂದು ವಿಶೇಷ ಛಾಪನ್ನು ಮೂಡಿಸಿದಂಥ ಇವರು ಕಥೆ, ಕಾದಂಬರಿ ಮತ್ತು ಕವಿತೆಗಳನ್ನು ರಚನೆ ಮಾಡ್ತಾರೆ. ಇವರ ಕೃತಿಗಳನ್ನು ನೋಡೋದಾದರೆ ಹೊಕ್ಕಳಲ್ಲಿ ಹೂವಿಲ್ಲ, ಕುಂಟಬಿಲ್ಲೆ, ಮತ್ತೊಬ್ಬನ ಆತ್ಮಚರಿತ್ರೆ, ಸ್ಪೀಕಿಂಗ್ ಆಫ್ ಶಿವ, ಹಳದಿ ಮೀನು ಇವು ಮೊದಲಾದ ಇವರು ಬರೆದಂಥ ಪ್ರಮುಖ ಕೃತಿಗಳು ಅಂತ ಹೇಳ್ಬೋದು. ಇವರ ಈ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿಗಳು ಲಭ್ಯ ಆಗಿವೆ. ಕೆ ರಾಮಾನುಜನ್ ಅವರು ಜುಲೈ 13, 1993 ಅಮೇರಿಕಾದಲ್ಲಿ ನಿಧನರಾದರು. ಇವರು ಬರೆದಂಥ ಪ್ರಸ್ತುತ ಪದ್ಯ ಕಲೆ ಮತ್ತು ಜೀವನ ಸೌಂದರ್ಯ ಅನ್ನುವಂಥ ಪದ್ಯವನ್ನು ನೋಡೋಣ. ಸ್ನೇಹಿತರೆ, ಕಲೆ ಮತ್ತು ಜೀವನ ಸೌಂದರ್ಯ ಅನ್ನುವಂಥ ಈ ಕಾವ್ಯ ಭಾಗವನ್ನು ನೋಡುವಂಥ ಸಂದರ್ಭದಲ್ಲಿ ಕಲೆ, ಜೀವನ, ಸೌಂದರ್ಯ ಮೂರೂ ಸಹ ಏನು ಅಂತಂದರೆ ಒಂದಕ್ಕೊಂದಷ್ಟು ಪೂರಕವಾಗಿವೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬೋದು. ಯಾಕಂದ್ರೆ ನಾವಂತೂ ಕಲಾ ವಿದ್ಯಾರ್ಥಿಗಳೇ ಇದ್ದೀವಿ. ಆದ್ದರಿಂದ ಕಲೆ, ಜೀವನ ಮತ್ತು ಸೌಂದರ್ಯ ಮೂರೂ ಬಹಳಷ್ಟು ಅದ್ಭುತವಾದಂಥ ಒಂದು ವಿಷಯಗಳು ಅಂತ ಹೇಳ್ಬೋದು. ಜೀವನದಲ್ಲಿ ಪ್ರತಿ ಹಂತದಲ್ಲೂ ನಾವೇನು ಅಂದರೆ ಪ್ರತಿ ವಸ್ತುವಿನಲ್ಲಿ, ಪ್ರತಿ ವಿಷಯದಲ್ಲಿಯೂ ಸಹ ನಾವೇನು ಅಂದರೆ ಕಲೆ ಮತ್ತು ಸೌಂದರ್ಯ ಎರಡನ್ನೂ ಸಹ ಕಾಣಬಹುದು ಅಂತ. ಅದಕ್ಕೆ ಕವಿ ನಾವು ಹೇಳ್ತಾ ಇರ್ತೀವಿ, ಸುಮ್ಮನೆ ಕಾಣುವಂಥ ಚಂದ್ರ ಒಬ್ಬ ಕವಿಗೆ ಬೆಣ್ಣೆಯ ಮುದ್ದೆ ಹಾಕಿ ಕಾಣ್ತಾನೆ, ಒಬ್ಬ ಕವಿಗೆ ಚೆಂಡಿನ ಹಾಗೆ ಕಾಣ್ತಾನೆ. ಹೌದಾ? ಸೂರ್ಯ ನಮಗೆ ಸರ್ವೇ ಸಾಮಾನ್ಯವಾಗಿ ಬೆಳಕು ಕೊಡುವಂಥ ಒಂದು ನಕ್ಷತ್ರ. ಅದನ್ನು ಕೆಂಪಾದಂಥ ಚೆಂಡಿಗೆ ಕವಿ ಹೋಲಿಸಲಿಕ್ಕೆ ಸಾಧ್ಯ ಇದೆ. ಹೀಗೆ ಪ್ರತಿಯೊಂದು ವರ್ಣನೆಯನ್ನು ನೋಡ್ರಿ, ಕವಿ ಕಲ್ಪನೆ ಅಂತ ನಾವು ಅದಕ್ಕೆ ಆ ಮಾತನ್ನು ಹೇಳ್ತೀವಿ. ಹೀಗಾಗಿ ಕವಿ ಪ್ರತಿಯೊಂದರಲ್ಲೂ ಒಂದು ಸೌಂದರ್ಯವನ್ನು ಹುಡುಕುವಂಥ ಪ್ರಯತ್ನ ಮಾಡ್ತಾನೆ. ಆದ್ದರಿಂದ ಜೀವನವೂ ಸೌಂದರ್ಯ ಅಂತ ಅನಿಸೋದಕ್ಕೆ ಪ್ರಾರಂಭ ಆಗ್ತದೆ. ಅಂಥದ್ದೇ ಒಂದು ತಾನು ಕಾಣ್ತಿರುವಂಥ ವಿಷಯ ವಸ್ತುವಿನಲ್ಲಿಯೇ ಏನು ಅಂತಂದರೆ ಸೌಂದರ್ಯವನ್ನು ಕಾಣುವಂಥ ಒಂದು ಪ್ರಜ್ಞೆಯನ್ನು ಏನು ಅಂದರೆ ಕವಿ ನಮ್ಮಲ್ಲಿ ಜಾಗೃತಿ ಮಾಡ್ತಾರೆ. ಯಾಕಂದರೆ ಎಷ್ಟೋ ಸತಿ ಒಬ್ಬರಿಗೆ ಸುಂದರವಾಗಿ ಕಾಣುವಂಥ ವಸ್ತು ಇನ್ನೊಬ್ರಿಗೆ ಸುಂದರವಾಗಿ ಕಾಣಲಿಕ್ಕಿಲ್ಲ. ಆದರೆ ಪ್ರತಿಯೊಂದು ವಸ್ತುವಿನಲ್ಲೂ ಒಂದು ಸೌಂದರ್ಯ ಇದೆ, ಒಂದು ಕಲೆ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಬಹುದು ಅನ್ನುವಂಥದ್ದನ್ನು ಹೇಳ್ಬೋದು. ಪದ್ಯ ಭಾಗವನ್ನು ಗಮನಿಸೋಣ.
ಪ್ರಮುಖವಾಗಿ ಆ, ಈ ಒಂದು ಪದ್ಯದಲ್ಲಿ ನಾವು 3 ಚಿತ್ರಗಳನ್ನು ಏನು ಮಾಡ್ತೀವಿ ಅಂತಂದರೆ ಕಾಣ್ತಾ ಹೋಗ್ತೀವಿ. ಆ 3 ಚಿತ್ರಗಳನ್ನು ಏನು ಅಂತಂದರೆ ನಾನು ಹೇಳ್ತಾ ಹೋಗ್ತೀನಿ. ಪ್ರಮುಖವಾಗಿ 3 ಚಿತ್ರಗಳಿವೆ. ಒಂದೊಂದು ಯಾವ ಚಿತ್ರಗಳು ಅನ್ನುವಂಥದ್ದನ್ನು ನಾನು ಹೇಳ್ತಾ ಹೋಗ್ತೀನಿ. ಮೊದಲು ಪದ್ಯವನ್ನು ಓದ್ತೀನಿ. ಮಧುರೆಯ ಧೂಳು ಬೀದಿಯಲ್ಲಿ ಕುಷ್ಠ ಈ ಗಂಡಸಿನ ಮುಖ ಮುರಿದಿದೆ. ಮುಖಕ್ಕೆ ಮೂಗಿಲ್ಲ, ಹಸ್ತಕ್ಕೆ ಬೆರಳಿಲ್ಲ, ಕಾಲಿಗೆ ಹಿಮ್ಮಡಿ ಇಲ್ಲ. 3 ಚಿತ್ರಗಳು ಅಂತ ಹೇಳುವಂಥ ಸಂದರ್ಭದಲ್ಲಿ ನಾನು ಮೊದಲನೇ ಚಿತ್ರವನ್ನು, ಕವಿ 3 ಚಿತ್ರಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ನಾನು ಮೊದಲನೇ ಚಿತ್ರವನ್ನು ಹೇಳ್ತಾ ಇದ್ದೀನಿ. ಮೊದಲನೇ ಚಿತ್ರ ಅಂತಂದರೆ ಮಧುರೆಯ ಧೂಳು ಬೀದಿಯಲ್ಲಿ. ಮಧುರೆ ಅಂದ್ರೆ ಎಂಥ ಸುಂದರವಾದಂಥ ನಗರ. ಆ ಮಧುರೆಯ ಧೂಳು ಬೀದಿಯಲ್ಲಿ ಅಂತ ಕವಿ ವರ್ಣಿಸ್ತಾರೆ. ಕುಷ್ಠ ಈ ಗಂಡಸಿನ ಮುಖ ಮುರಿದಿದೆ. ಮಥುರೆಯ ಬೀದಿಯಲ್ಲಿ, ಅದು ಎಂಥ ಬೀದಿ, ಧೂಳು ತುಂಬಿರುವಂಥ ಬೀದಿಯಲ್ಲಿ. ನಾವು ಅಂದರೆ ಕವಿಯಲ್ಲಿ ಮೂರ್ತ ರೂಪದ ವರ್ಣನೆಯನ್ನು ಹೇಳ್ತಾರೆ. ಅದಕ್ಕೆ ಯಾವುದೋ ಕಲ್ಪನಾ ಒಂದು ವಿವರಣೆಯನ್ನು ಕೊಡೋದಿಲ್ಲ. ಸರ್ವೇ ಸಾಮಾನ್ಯವಾಗಿ ಬೀದಿ ಅಂದರೆ ಹೇಗಿರ್ತದೆ, ಧೂಳಿನಿಂದ ಕೂಡಿರುತ್ತೆ. ಯಾಕಂದ್ರೆ ಸಾಕಷ್ಟು ವಾಹನ ಸಂಚಾರ. ಹೀಗಾಗಿ ವಾಸ್ತವ ಸ್ಥಿತಿಗೆ ಬಹಳಷ್ಟು ಹತ್ತಿರ ಆಗೋ ಥರನೇ ಏನು ಅಂತಂದರೆ ಕವಿ ವರ್ಣಿಸ್ತಾ ಹೋಗ್ತಾರೆ. ಇದು ಮೊದಲನೇ ಚಿತ್ರ. ಮಧುರೆ ಧೂಳು ಬೀದಿಯಲ್ಲಿ ಏನು ಅಂತಂದರೆ ಆ ಗುಡಿ ಒಂದರ ಮುಂದೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಒಬ್ಬ ಕುಷ್ಠ ಗಂಡಸಿನ ಮುಖ ಮುರಿದಿದೆ. ಅಲ್ಲಿ ಒಬ್ಬ ಕುಷ್ಠ ರೋಗ ಪೀಡಿತನಾದಂಥ ವ್ಯಕ್ತಿ ಏನು ಅಂದರೆ ಕುತ್ಕೊಂಡಿದ್ದಾನೆ ಅನ್ನುವಂಥದ್ದನ್ನು ಹೇಳ್ತಾರೆ. ಹೇಗಿದ್ದಾನ ಕುಷ್ಠರೋಗಿ ಅಂತನ್ನ ಮುಂದುವರೆದು ಹೇಳ್ತಾರೆ. ಮುಖಕ್ಕೆ ಮೂಗಿಲ್ಲ, ಹಸ್ತಕ್ಕೆ ಬೆರಳಿಲ್ಲ, ಕಾಲಿಗೆ ಹಿಮ್ಮಡಿ ಇಲ್ಲ. ನೋಡಿ, ಕುಷ್ಠರೋಗಿ ಅಂದಾಗ ನಮಗೊಂದು ಕಲ್ಪನೆ ಅಥವಾ ಚಿತ್ರ ಕಣ್ಮುಂದೆ ಬರ್ತದೆ. ಆ ಮುಖಕ್ಕೆ ಮೂಗು ಕಣ್ಣುಗಳೇ ಸೌಂದರ್ಯ. ಕವಿಯಲ್ಲಿ ವರ್ಣಿಸ್ತಾ ಇರೋದು ಆ ಕುಷ್ಠರೋಗಿ ಹೇಗಿದ್ದ ಅಥವಾ ಭಿಕ್ಷುಕ ಹೇಗಿದ್ದ ಅಂತಂದರೆ ಮುಖಕ್ಕೆ ಮೂಗಿಲ್ಲ. ಮುಖಕ್ಕೆ ಮೂಗೇ ಸೌಂದರ್ಯ ಅಂತ ಹೇಳ್ತೀವಿ. ಆ ಮುಖಕ್ಕೆ ಅದನ್ನು ನೋಡಲಿಕ್ಕೆ ಕಲ್ಪನೆಯೂ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮುಖದಲ್ಲಿ ಮೂಗಿಲ್ಲ ಅಂದರೆ ಚೋಟು ಮೂಗ ಇದ್ರೂ ನಾವು ಎಷ್ಟು ಅವ್ರನ್ನ ಕೀಟ್ಲೆ ಮಾಡ್ತೀವಿ, ಮಂಡು ಮೂಗು ಅಂತ ಆ ಥರ ಎಲ್ಲ ಕೀಟ್ಲೆ ಮಾಡ್ತೀವಿ. ಅಂಥದ್ರಲ್ಲಿ ಮುಖಕ್ಕೆ ಮೂಗೇ ಇಲ್ಲ, ಹಸ್ತಕ್ಕೆ ಬೆರಳಿಲ್ಲ, ಕೈಗಳಲ್ಲಿ ಬೆರಳುಗಳಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಕಾಲಿಗೆ ಹಿಮ್ಮಡ ಇಲ್ಲ. ಕಾಲಿನಲ್ಲಿ ಏನು ಅಂದರೆ ಆ ಕಾಲಿಗೆ ಹಿಮ್ಮಡನೇ ಇಲ್ಲ ಅನ್ನುವಂಥದ್ದು. ಅಂದರೆ ಕುಷ್ಠರೋಗಕ್ಕೆ ತುತ್ತಾಗಿರುವಂಥ ವ್ಯಕ್ತಿ ಏನಾಗಿದ್ದಾನೆ ಅಂತಂದರೆ ಇವುಗಳನ್ನೆಲ್ಲ ಕಳ್ಕೊಂಡಿದ್ದಾನೆ ಅನ್ನುವಂಥದ್ದನ್ನು ಕವಿಯಲ್ಲಿ ವರ್ಣಿಸ್ತಾ ಹೋಗುವಂಥದ್ದು. ನೋಡಿರಿ, ಇಲ್ಲಿ ಅತಿಶಯವಾದಂಥ ವರ್ಣನೆ ಇಲ್ಲ. ಒಬ್ಬ ಕುಷ್ಠರೋಗಿ ಹೇಗಿರ್ತಾನೋ ಅದನ್ನು ವರ್ಣನೆ, ಅದಕ್ಕೆ ನಾನು ಮೂರ್ತ ರೂಪದಲ್ಲಿ ವರ್ಣನೆಯನ್ನು, ವಾಸ್ತವಕ್ಕೆ ಹತ್ತಿರವಾದಂಥ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀನಿ. ಇದು ಒಂದು ಮೊದಲನೇ ಚಿತ್ರ ಅಂತ ಹೇಳ್ಬೋದು. ಅಂದರೆ ಒಂದು ಕಾವ್ಯದಲ್ಲಿ ಏನು ಹೇಳಬೇಕಾದಂಥ ವಿಷಯವನ್ನು ಕವಿಯಲ್ಲಿ ಹೇಳ್ತಾ ಇರುವಂಥದ್ದು. ಮುಂದುವರೆದು ಹೇಳ್ತಾ ಇದ್ದಾರೆ ಕವಿ. ಕಣ್ಣ ಸುತ್ತ ಆ ಕಿಸಿರು ಪಾಯಸಕ್ಕೆ ಸೊಳ್ಳೆ, ಹುಣ್ಣು ನವಿಲು ಬಣ್ಣದ ನೊಣಗಳಿಗೆ ನಾಗಮುರಿ ಹೂವು. ಮುಂದುವರೆದು ಆ ಭಿಕ್ಷುಕ ಅಥವಾ ಕುಷ್ಠರೋಗಿಯ ಪರಿಸ್ಥಿತಿಯನ್ನು ಕವಿ ವರ್ಣಿಸ್ತಾ ಇದ್ದಾನೆ. ಕುಷ್ಠರೋಗ ಅಂತಂದಾಗ ನಿಮ್ಗೆ ಸಹಜವಾಗಿ ಆ ರೋಗದ ಲಕ್ಷಣಗಳು ಗೊತ್ತಿರ್ತದೆ. ಆ ಕುಷ್ಠರೋಗಕ್ಕೆ ತುತ್ತಾದಂಥ ವ್ಯಕ್ತಿಗೇನು ಅಂತಂತಂದರೆ ಆತನ ಸುತ್ತ ಎಲ್ಲ ಏನು ಅಂತಂದರೆ ಸೊಳ್ಳೆಗಳು. ಆತನ ದೇಹ ಎದಕ್ಕೆ ಆಹಾರ ಆಗಿದೆ ಅಂದರೆ ಸೊಳ್ಳೆ ಮತ್ತು ನೊಣಗಳಿಗೆ ಏನು ಅಂತಂದರೆ ಆಹಾರ ಆಗಿದೆ ಅನ್ನುವಂಥದ್ದನ್ನು ಕವಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ವರ್ಣಿಸ್ತಾ ಇದ್ದಾರೆ. ನೋಡ್ರಿ, ನಾವು ಹೇಗೆ ಕಲೆಯನ್ನು ಆಸ್ವಾದಿಸ್ತೀವೋ ಅಥವಾ ಒಂದು ಕವಿತೆಯನ್ನು ಆಸ್ವಾದನೆ ಮಾಡ್ತೀವೋ, ಇಲ್ಲಿ ಆ ನೊಣ ಅಥವಾ ಸೊಳ್ಳೆಗಳೇನು ಅಂತಂದರೆ ಆತನ ದೇಹವನ್ನೇ ಆಸ್ವಾದಿಸ್ತಾ ಇವೆ, ಆತನನ್ನು ಭೋಗಿಸ್ತಾ ಇವೆ, ಆತನ ದೇಹದ ರುಚಿಯನ್ನು ಏನು ಮಾಡ್ತಾ ಇವೆ ಅಂದರೆ ಸವಿತಾ ಇವೆ ಅನ್ನುವಂಥ ಮಾತನ್ನು ಬೇರೆ ಬೇರೆ ಅರ್ಥಗಳಲ್ಲಿ ನಾವು ಹೆಂಗೆ ಕಲಾ ಆಸ್ವಾದನೆ ಅಥವಾ ರಸ ಆಸ್ವಾದನೆ ಅಂತ ಕರಿತೀವೋ ಹಾಗೆ ಆ ಸೊಳ್ಳೆ ಮತ್ತು ನೊಣಗಳೇನು ಅಂದರೆ ನಮ್ಮ ಆಡುಭಾಷೆಯಲ್ಲಿ ಹೇಳ್ಬೇಕು, ಸೊಳ್ಳೆ ರಕ್ತ ಹೀರ್ತಾವ ಅಂತ ಹೇಳ್ತೀವಿ, ಆ ಥರ. ಹೌದು, ಹಾಗೆ ಅವು ಸೊಳ್ಳೆ ಮತ್ತು ನೊಣಗಳೇನು ಅಂತಂದ್ರೆ ಆತನ
ಕುಷ್ಠರೋಗದ ದೇಹವನ್ನು ಆಸ್ವಾದಿಸ್ತಾ ಇವೆ ಅನ್ನುವಂಥದ್ದನ್ನು ಇಲ್ಲಿ ವರ್ಣಿಸ್ತಾರೆ. ಹುಣ್ಣು ನವಿಲು ಬಣ್ಣದ ನೊಣಗಳು. ನೋಡ್ರಿ, ಆ ಹುಣ್ಣನ್ನು ನವಿಲು ಏನಾದ್ರು ಸ್ವಲ್ಪ ಗಾಯ ಆದರೂ ನಮ್ಮ ಆ ಗಾಯದಂಥ ಜಾಗದ ಮೇಲೆ ನೊಣಗಳು ಕುತ್ಕೊಳ್ಳುವಂಥ ಸರ್ವೇ ಸಾಮಾನ್ಯ. ಹಾಗೆ ಆ ಕುಷ್ಠರೋಗಿ ಅವನು ನವಿಲು ಬಣ್ಣದ ನೊಣಗಳನ್ನು ಸೂಕ್ಷ್ಮವಾಗಿ ನೀವು ಗಮನಿಸಿದ್ರಿ ಅಂತಂದರೆ ಆ ನವಿಲು ಬಣ್ಣದ ಅಂತ ಹೇಳ್ತಾರೆ. ನವಿಲು ಗರಿಗಳು ಹೇಗಿರ್ತಾವ ಕಲರಾಗಿ, ಆ ರೀತಿ ಆ ನವಿಲು ಬಣ್ಣದ ನೊಣಗಳಿಗೆ ಎನ್ನುವಂಥ ಮಾತನ್ನು ಕವಿ ವರ್ಣಿಸ್ತಾರೆ. ಒಟ್ಟಾರೆ ಸೊಳ್ಳೆ ಮತ್ತು ನೊಣಗಳಿಗೆ ಅನ್ನೋದ್ರೆ ಆತನ ದೇಹ ಆಹಾರ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಇದು ಮೊದಲನೇ ದೃಶ್ಯದಲ್ಲಿ ಬರುವಂಥ ಒಂದು ವಿಚಾರಗಳು. ಮುಂದುವರೆದು, ಪಕ್ಕದಲ್ಲಿ ಹೆಂಡತಿ ಕತ್ತಿನಲ್ಲಿ ಹೊಸ ತಾಳಿ, ಅವನ ಹಿಂದೆ ಶತಶತಮಾನದ ಗುಡಿ ಬಾಗಿಲ ಅಪ್ಸರೆ. ನಾನು ಎರಡನೇ ದೃಶ್ಯವನ್ನು ಹೇಳ್ತಾ ಇದ್ದೀನಿ. ಮೊದಲನೇ ದೃಶ್ಯದಲ್ಲಿ ಮಧುರೆಯ ಬೀದಿಯಲ್ಲಿ ಏನು ಅಂದರೆ ಒಬ್ಬ ಕುಷ್ಠ ಭಿಕ್ಷುಕ ಏನು ಮಾಡ್ತಾ ಇದ್ದಾನಂದರೆ ಕೂತ್ಕೊಂಡಿದ್ದಾನೆ ಅನ್ನುವಂಥ ಮಾತನ್ನು ಹೇಳಿದೆ. ಇನ್ನು ಎರಡನೇ ಒಂದು ಚಿತ್ರ ಏನು ಅಂತಂದರೆ, ಆತನ ಚಿತ್ರವನ್ನು ನೋಡಿದಾಗ ಆತನ ಪಕ್ಕದಲ್ಲಿ ಏನು ಅಂತಂದರೆ ಹೆಂಡತಿ, ಆತನ ಪಕ್ಕದಲ್ಲಿ ಏನು ಮಾಡಿದಾಳೆ ಅಂತಂದ್ರೆ ಹೆಂಡತಿ ಕುತ್ಕೊಂಡಿದ್ದಾಳೆ ಅಂತ. ಅದು ಹೇಗೆ ಅಂತಂದರೆ ಕತ್ತಿನಲ್ಲಿ ಹೊಸ ತಾಳಿ. ನೋಡ್ರಿ, ಒಬ್ಬ ಕುಷ್ಠರೋಗಿ ಅಂದಾಗಲೇ ಆತನ ಹತ್ರ ಯಾರು ಹೋಗೋದಿಲ್ಲ, ಆತನನ್ನು ಬಹಳಷ್ಟು ದೂರ ಇಡ್ತಾರೆ ಅಥವಾ ಆತನನ್ನು ಬಹಿಷ್ಕರಿಸ್ತಾರೆ. ಇದನ್ನು ನಾವು ನೋಡ್ತಾ ಬಂದಿದ್ದೀವಿ. ಆದರೆ ಇಲ್ಲಿ ಎರಡನೇ ಚಿತ್ರದಲ್ಲಿ ಹೆಂಡತಿ ಆತನ ಪಕ್ಕದಲ್ಲಿ ಕೂತ್ಕೊಂಡಿದ್ದಾಳೆ. ಆತನ ಪಕ್ಕದಲ್ಲಿ ಕೂತ್ಕೊಂಡಂಥ ಹೆಂಡತಿಯ ಕತ್ತಲ್ಲಿ ಹೊಸ ತಾಳಿ. ಹೊಸ ತಾಳಿ ಅಂದರೆ ಯಾವಾಗ ಹೇಳ್ತೀವಿ ನಾವು, ಮದುವೆ ಆದ ಹೊಸದಲ್ಲಿ ಅದು ತಾಳಿ ಏನು ಅಂದರೆ ಹೊಸದಾಗಿರ್ತದೆ, ಬಹಳ ಚೆನ್ನಾಗಿರ್ತದೆ. ಅಂದರೆ ಕವಿ ಇಲ್ಲಿ ಎರಡು ರಸಗಳನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ವರ್ಣಿಸ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ನಾವು ತಿಳ್ಕೊಬೋದು. ಭೀಭತ್ಸ ರಸ ಮತ್ತು ಅದ್ರ ಜೊತೆಗೆ ಸೌಂದರ್ಯ, ಎರಡೂ ವಿಷಯಗಳನ್ನು ವರ್ಣಿಸ್ತಾರೆ. ಭೀಭತ್ಸ ಅಂದರೆ ಜಿಗುಪ್ಸೆ. ಕುಷ್ಠರೋಗಿಯನ್ನು ನೋಡಿದಾಗ ಯಾರಿಗೂ ಒಂದು ರೀತಿ ಪ್ರೀತಿ ಅಂತ ಬರೋದಿಲ್ಲ, ಕರುಣೆ ಬರಬಹುದು ಅಥವಾ ಜಿಗುಪ್ಸೆ ಬರಬಹುದು. ಇಲ್ಲಿ ಕವಿ ಭೀಭತ್ಸ, ನವರಸಗಳಲ್ಲಿ ಬರುವಂಥ ರಸ ಒಂದು ಭೀಭತ್ಸ ರಸ ಅಂತ ಹೇಳಿ, ಅಂದರೆ ಜೀವನದ ಎರಡೂ ಮಕ್ಕಳನ್ನು ನೋಡ್ಬೋದಾ ಅಂತ ಒಂದು ಸಂದರ್ಭ. ಒಬ್ಬ ಕುಷ್ಠರೋಗಿ ಕೂತ್ಕೊಂಡಿದ್ದಾನೆ, ಆತನ ಪಕ್ಕದಲ್ಲಿ ಆತನ ಹೆಂಡತಿ ಕೂತ್ಕೊಂಡಿದ್ದಾಳೆ. ಅದು ಹೇಗೆ ಅಂದರೆ ಹೊಸದರಲ್ಲಿ ಮದುವೆ ಆದಂಥವಳು ಕುಷ್ಠರೋಗಿನ ಹೇಗೆ ಮದುವೆ ಆಗೋದಕ್ಕೆ ಸಾಧ್ಯ? ಆದರೂ ಅಂದರೆ ಜೀವನ ಸೌಂದರ್ಯ ಅಂತ ಯಾಕೆ ಕರಿತೀವಿ ಅಂದರೆ ಇದೇ ಕಾರಣಕ್ಕೋಸ್ಕರ ನಾವು ಕರಿತಾ ಇದ್ದೀವಿ. ಆತನ ಪಕ್ಕದಲ್ಲಿ ಕುತ್ಕೊಂಡಂಥ ಹೆಂಡತಿ ಏನು ಅಂದರೆ ಸೌಂದರ್ಯದ ಪ್ರತೀಕ, ಆದರೆ ಈ ಕುಷ್ಠರೋಗಿ ಏನಾದ್ರು ಭೀಭತ್ಸ ರಸದ ಪ್ರತೀಕ, ಅಂದರೆ ಜಿಗುಪ್ಸೆಯ ಪ್ರತೀಕ. ಅದಕ್ಕೆ ನಾನು ಆಗಲೇ ಹೇಳಿದೆ, ಪ್ರತಿಯೊಂದು ವಿಷಯ ಅಥವಾ ವಸ್ತುವಿನಲ್ಲಿ ನಾವು ನೋಡುವಂಥ ದೃಷ್ಟಿಕೋನ ಆ ಕುಷ್ಠರೋಗಿಯಲ್ಲೇ ನಾವು ಇಲ್ಲಿ ಮೊದಲು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದರೆ, ಸೌಂದರ್ಯ ಅಂತಂದಾಗ ನಮ್ಮ ಪರಿಕಲ್ಪನೆಯಲ್ಲಿ ಬರೋದು ಅಥವಾ ನಮ್ಮ ಕಲ್ಪನೆಯಲ್ಲಿ ಬರೋದು ಕೇವಲ ಬಾಹ್ಯ ಸೌಂದರ್ಯ ಆಗ್ತದೆ. ನಾವು ಭಾಳ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಒಳಗಣ್ಣು ಅಥವಾ ಹೊರಗಣ್ಣು ಅಂತ ಹೇಳ್ತೀವಿ. ಒಳಗಣ್ಣು ಅಂದರೆ ನಮ್ಮ ಆತ್ಮದ ಕಣ್ಣು ಅಂತ ಹೇಳ್ತೀವಿ. ಹೊರಗಣ್ಣು ಅಂದರೆ ಮೇಲ್ನೋಟಕ್ಕೆ ಕಾಣುವಂಥ ಸೌಂದರ್ಯ ಅಂತ. ಇಲ್ಲಿ ಒಬ್ಬ ಕುಷ್ಠರೋಗಿಯನ್ನು ಮದುವೆ ಆಗೋದಕ್ಕೆ ಹೇಗೆ ಸಾಧ್ಯ ಅಂದರೆ ಅಲ್ಲಿ ಒಳಗಣ್ಣೇ ಸಾಧ್ಯ. ಒಳಗಣ್ಣು ಅಂದರೆ ಆತ್ಮ ಸೌಂದರ್ಯವನ್ನು ಹೊಂದಿದಂಥ ಒಬ್ಬ ಹೆಣ್ಣಿಗೆ ಮಾತ್ರ ಸಾಧ್ಯ ಅಂತ. ಆದ್ದರಿಂದ ಆತ ಭೀಭತ್ಸರಸಕ್ಕೆ ಒಳಗಾಗಿದ್ರು, ಅಂದರೆ ಜಿಗುಪ್ಸೆಗೆ ಒಳಗಾಗಿದ್ದರೂ ಆಕೆ ನೋಡುವಂಥ ದೃಷ್ಟಿಕೋನ, ಆಕೆ ಜೀವನದ ಬಗ್ಗೆ ಇರುವಂಥ ಸೌಂದರ್ಯ ಏನು ಅಂತಂದರೆ ಆತನನ್ನು ಮದುವೆ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಆದ್ದರಿಂದ ಭೀಭತ್ಸ ಮತ್ತು ಸೌಂದರ್ಯ ರಸಗಳು ಇದು ಹೇಗೆ ಇಲ್ಲಿ ಕವಿತೆ ಸೂಚಿಸ್ತದೆ ಅಂತಂದರೆ ಸಹಬಾಳ್ವೆ, ಸಹ ಅಸ್ತಿತ್ವ. ಅವ್ರನ್ನ ತಿರಸ್ಕಾರ ಮಾಡಿಬಿಟ್ರೆ, ಕುಷ್ಠರೋಗಿ ಅಂತ ಹೇಳಿ ತಿರಸ್ಕಾರ ಮಾಡಿಬಿಟ್ರೆ ಸಹಬಾಳ್ವೆ ಎಲ್ಲ ಆಗ್ತದೆ. ಸಹ ಅಸ್ತಿತ್ವ ಹೊಂದ್ಕೊಂಡಿರೋದು ಹೇಗೆ ಸಾಧ್ಯ? ಆದ್ದರಿಂದ ಇದು ಏನನ್ನು ಸೂಚಿಸ್ತಾ ಇದೆ ಅಂತಂದರೆ ಸಹಬಾಳ್ವೆ ಮತ್ತು ಸಹ ಅಸ್ತಿತ್ವ. ಮುಂದುವರೆದು ಕವಿ ಹೇಳ್ತಾರೆ, ಅವನ ಹಿಂದೆ ಶತಶತಮಾನದ ಗುಡಿ ಬಾಗಿಲ ಅಪ್ಸರೆ. ಆತ ಒಂದು ದೇವಸ್ಥಾನದ ಎದುರುಗಡೆ ಕೂತ್ಕೊಂಡಿದ್ದಾನೆ ಅಂತ ಹೇಳಿದೆ ನಾನು. ಎರಡನೇ ಚಿತ್ರ ಏನು ಅಂದರೆ ಅವನ ಹಿಂದೆ ಕೂತ್ಕೊಂಡಂಥ ಶತಶತಮಾನದ ಗುಡಿ ಬಾಗಿಲ ಅಪ್ಸರೆ. ಅಪ್ಸರೆ ಅಂದಾಗ ನಮಗೊಂದು ಕಲ್ಪನೆ, ಬಹಳಷ್ಟು ಸುಂದರವಾಗಿರುವಂಥ ಶಿಲಾಬಾಲಿಕೆಯರ ಚಿತ್ರ ಅಂತ ಹೇಳ್ತೀವಿ. ಮುರಿದ
ಮೂಗಿನ ಕೆಳಗೆ ಶಿಲ್ಪಶಾಸ್ತ್ರದ 32ನೇ ಸೂತ್ರ ಹೇಳಿದ ಮಂದಹಾಸ. ನೋಡಿ, ಕವಿ ಇಲ್ಲಿ ಕುಷ್ಠರೋಗಿಯ ಭೀಭತ್ಸ ಒಂದು ರಸವನ್ನು ಹೇಗೆ ತೋರಿಸ್ತಾನೋ ಹಾಗೆ ಚಿತ್ರ 2ರಲ್ಲಿ ಏನು ಅಂತಂದರೆ ಅಪ್ಸರೆಯ ಚಿತ್ರದ ಬಗ್ಗೆನೂ ಕಲ್ಪನೆ ಕೊಡ್ತಾರೆ. ಹೇಗೆ ಕೊಡ್ತಾರೆ ಅಂತಂತಂದರೆ 2ನೇ ಚಿತ್ರದಲ್ಲಿ ಮುರಿದ ಮೂಗಿನ ಕೆಳಗೆ ಶಿಲ್ಪಶಾಸ್ತ್ರದ 32ನೇ ಸೌಂದರ್ಯದ 32ನೇ ಸೂತ್ರ ಹೇಳಿದ ಮಂದಹಾಸ. ಅಂದರೆ ದೇವಸ್ಥಾನದ ಮುಂದುಗಡೆ ಅದೇ ರೀತಿ ಮೂಗಿಲ್ಲದ ಮುಖವನ್ನು ಹೊಂದಿದಂಥ ಕುಷ್ಠರೋಗಿ ಇದ್ದರೆ ಆತನ ಹಿಂದೆ ಇರುವಂಥ ಆ ಶಿಲ್ಪವೂ ಸಹ ಏನು ಅಂತಂದರೆ ಭಗ್ನ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅದಕ್ಕೆ ಶಿಲ್ಪಶಾಸ್ತ್ರದ 32ನೇ ಸೂತ್ರ ಹೇಳಿದ ಮಂದಹಾಸ. ನಮ್ಮ ದೇಶದಲ್ಲಾಗಿರಲಿ ಅಥವಾ ನಮ್ಮ ರಾಜ್ಯದಲ್ಲಾಗಿರಲಿ ಎಷ್ಟೋ ಐತಿಹಾಸಿಕ ಸ್ಥಳಗಳಿವೆ. ಆ ಸ್ಥಳಗಳಲ್ಲಿ ಎಷ್ಟೋ ಶಿಲ್ಪಗಳು, ಮೂರ್ತಿಗಳು ಭಗ್ನ ಆಗಿರ್ತವೆ ಅಥವಾ ಬೇರೆ ದಾಳಿಕೋರರಿಂದಲೂ ಭಗ್ನ ಆಗಿವೆ. ಅವು ಎಷ್ಟೇ ಭಗ್ನ ಆದರೂ ಸಹ ತಮ್ಮ ಸೌಂದರ್ಯವನ್ನು ಕಳ್ಕೊಂಡಿಲ್ಲ. ಅದನ್ನೇ ಮುಂದುವರೆದ ಕವಿ ಹೇಳ್ತಾರೆ, ಕಾಲ ಖಿಲ್ಜಿಯ ಮೊಮ್ಮಗ ಮುರಿದ ತೊಡೆಯಲ್ಲೂ ತ್ರಿಭಂಗ. ಎಷ್ಟೋ ದಾಳಿಗಳು ಭಾರತದ ಮೇಲೆ ಆಗ್ತವೆ, ಎಷ್ಟೋ ಲೂಟಿಗಳಾಗ್ತವೆ. ನಾನು ಆಗಲೇ ಹೇಳಿದಾಗ ಎಷ್ಟೋ ದೇವಸ್ಥಾನಗಳು ಭಗ್ನಗೊಳ್ತಾವೆ, ದೇವಸ್ಥಾನದಲ್ಲಿರುವಂಥ ಶಿಲ್ಪಗಳು ಭಗ್ನಗೊಳ್ತವೆ. ಅಷ್ಟಾದಾಗಿಯೂ ಆ ಐತಿಹಾಸಿಕ ವೈಭವ ಏನು ಅಂದರೆ ಕಡಿಮೆ ಆಗಿಲ್ಲ. ಆ ಶಿಲ್ಪಗಳಲ್ಲಿರುವಂತಹ ಆ ಮಂದಹಾಸ, ಆ ಶಿಲ್ಪಗಳ ಮಹತ್ವ ಏನು ಅಂತಂದರೆ ಕಡಿಮೆ ಆಗಿಲ್ಲ. ನಾವು ಕವಿ ಹೋಲಿಸ್ತಾ ಅಂದರೆ ಜೀವನ ಸೌಂದರ್ಯವನ್ನು ಎಲ್ಲೆಲ್ಲಿ ನಾವು ಕಾಣ್ಬೋದು ಅಂತ. ಒಬ್ಬ ಕುಷ್ಠರೋಗಿಯಲ್ಲಿ ಆತನ ಹೆಂಡತಿ ಕಂಡ್ರೆ ಒಬ್ಬ ಸಹೃದಯನಲ್ಲಿ ನಾವು ಅದನ್ನು ಕಾಣ್ತಾ ಇದ್ದೀವಿ. ಆ ಶಿಲ್ಪ ಮೂಗು ಮುರಿದಿದ್ರೂ ಸಹ ಏನು ಅಂದರೆ ಆ ತುಟಿಗಳಲ್ಲಿರುವಂಥ ಮಂದಹಾಸ ಮಾತ್ರ ಏನು ಅಂತಂದರೆ ಕಡಿಮೆ ಆಗಿಲ್ಲ ಅನ್ನುವಂಥದ್ದನ್ನು ಕವಿ ವರ್ಣಿಸ್ತಾರೆ. ಎಷ್ಟೋ ಅನೇಕ ಖಿಲ್ಜಿ ಅಂತ ಎಷ್ಟೋ ಜನ ದಾಳಿಕೋರರು ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಾರೆ. ಮುರಿದ ತೊಡೆಯಲ್ಲೂ ತ್ರಿಭಂಗ. ಮುರಿದ ತೊಡೆಯಲ್ಲೂ ತ್ರಿಭಂಗ ಅಂತಂದರೆ, ತ್ರಿಭಂಗ ಅಂದರೆ ನಾನು ಇಲ್ಲಿ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ. ಕೃಷ್ಣನ ಮೂರ್ತಿ ಇದೆ ನೋಡಿ, ಇಲ್ಲಿ ಭಿಕ್ಷುಕನ ಒಂದು ಮೂರ್ತಿನೂ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಕೃಷ್ಣನ ಮೂರ್ತಿ ಇದೆ. ತ್ರಿಭಂಗ ನೋಡ್ರಿ, ಆತನ ದೇಹ ಸ್ಟ್ರೇಟ್ ಆಗಿ ಅಥವಾ ನೇರವಾಗಿ ನಿಂತಿಲ್ಲ, ಒಂದು ಸ್ವಲ್ಪ ಏನು ಅಂದರೆ ಸೈಡಲ್ಲಿದೆ. ಅದನ್ನೇ ನಾವು ತ್ರಿಭಂಗ ಅಂತ ಹೇಳ್ತೀವಿ. ದೇಹದ 3 ಭಾಗಗಳು, ಹೊಟ್ಟೆವರೆಗೆ ಒಂದು ಭಾಗ, ನಂತರ ಸೊಂಟದಿಂದ ಒಂದು ಭಾಗ, ಆ ಥರ ಏನು ಅಂದರೆ ತ್ರಿಭಂಗ ಅಂತ ಹೇಳಿ ನಾವು ಕರಿತೀವಿ. ಅಂತಹ ಎಷ್ಟೋ ಶಿಲ್ಪಗಳು ನಾವು ಬೇಲೂರಿನ ಶಿಲಾಬಾಲಿಕೆಯರನ್ನು ನೋಡಿದಾಗ ಇಂಥ ತ್ರಿಭಂಗ ಮೂರ್ತಿಗಳನ್ನು ಕಾಣ್ತೀವಿ. ಹಾಗೆ ಎಷ್ಟೋ ಹಲವಾರು ಮೂರ್ತಿಗಳನ್ನು ನಾವು ಕಾಣ್ತೀವಿ ಅಂತ. ಅವುಗಳನ್ನು ಸಹ ಏನು ಅಂದರೆ ಎಷ್ಟೋ ಜನ ದಾಳಿಕೋರರು ನಾಶ ಮಾಡಿರುವಂಥದ್ದು. ಆದಾಗ್ಯೂ ಸಹ ಆ ಮೂರ್ತಿಗಳಲ್ಲಿರುವಂಥ ಶಿಲ್ಪಗಳಲ್ಲಿರುವಂಥ ಸೌಂದರ್ಯ ಏನು ಅಂದರೆ ಕಡಿಮೆ ಆಗಿಲ್ಲ ಅನ್ನುವಂಥದ್ದನ್ನು ಕವಿ ಹೇಳ್ತಾರೆ. ತೊಡೆ ನಡುವಿನಲ್ಲಿ ಬಿಲ್ಲೆ ಮೇಲೆ ತಮಿಳು ಪೋಖರಿಗಳ ಸಂಸ್ಕೃತ. ಹಾಗೆ ತೊಡೆಯ ನಡುವಿನ ಬಿಲ್ಲೆ ಅಂದರೆ ಮೊಣಕಾಲಿನ, ನಾವು ಮೊಣಕಾಲು ಅಂತ ಹೇಳ್ತೀವಲ್ಲ, ಹಾಗೆ ತಮಿಳು ಪೋಖರಿಗಳ ಸಂಸ್ಕೃತ. ಅದ್ರ ಜೊತೆಗೆ ಎಷ್ಟೋ ಶಿಲ್ಪಗಳನ್ನು ಕೆಡುತ್ತಾರೆ. ನಾವು ಎಷ್ಟೋ ಸತಿ ನೋಡ್ತಾ ಇರ್ತೀವಿ. ಎಂತೆಂಥ ಐತಿಹಾಸಿಕ ಸ್ಥಳಗಳಲ್ಲಿ ಏನಾದರೂ ಕೆತ್ತೋದು, ಬರೆಯೋದು, ಅವುಗಳನ್ನು ನಾಶ ಮಾಡೋದು, ಇಂಥ ಅನೇಕ ಸಂಗತಿಗಳನ್ನು ನಾವೇನು ಮಾಡ್ತಾ ಇರ್ತೀವಿ ಅಂದರೆ ಗಮನಿಸ್ತಾ ಇರ್ತೀವಿ ಅಂತ. 2 ದೃಶ್ಯಗಳನ್ನು ನಾನು ಹೇಳಿದೆ. ಈಗ ಕೊನೆಯದಾಗಿ 3ನೇ ದೃಶ್ಯ. ಮೊದಲನೇ ದೃಶ್ಯ ಆ ಮಧುರೆಯ ಗುಡಿ ಮುದಿ ಕೂತಂಥ ಕುಷ್ಠರೋಗಿಯ ದೃಶ್ಯ ಆದರೆ, 2ನೇ ದೃಶ್ಯ ಆತನ ಹಿಂದೆ ಇರುವಂಥ ಶತಶತಮಾನದ ಗುಡಿಯ ಬಾಗಿಲ ಅಪ್ಸರೆ. ಕೊನೆಯದಾಗಿ ನಾನು ಇವೆರಡನ್ನೂ ನೆನೆಸಿಕೊಂಡು ಜೀವನ ಮತ್ತು ಕಲೆಯ ಬಗ್ಗೆ ಅಮೇರಿಕಾದಲ್ಲಿ ಭಾಷಣ ಮಾಡಿದೆ. ಎಲ್ಲರೂ ಬಹಳ ಮೆಚ್ಚಿಕೊಂಡರು. 3ನೇ ಚಿತ್ರ ಸ್ವತಃ ಈ ಕವನವನ್ನು ಹೇಳ್ತಿರುವಂಥ ನಿರೂಪಕ ಅಥವಾ ಕವಿಯದು ಅಂತ ಹೇಳಿ. ಕವಿ ದೃಷ್ಟಿಕೋನ ಹೇಗಿದೆ ನೋಡ್ರಿ. ಜೀವಂತವಾಗಿರುವಂಥ ಕುಷ್ಠರೋಗಿಯನ್ನು ಉದಾಹರಣೆಯಾಗಿ ತಗೋತಾರೆ, ಹಾಗೆ ಜೀವಂತವಿಲ್ಲದೆ ಇರುವಂಥ ಶಿಲ್ಪದ ಉದಾಹರಣೆಯನ್ನು ತಗೋತಾರೆ. 2ರಲ್ಲಿಯೂ
ಸೌಂದರ್ಯವನ್ನು ಕಾಣ್ತಾರೆ. ಇದೇ ನಿಜವಾದಂಥ ಜೀವನ ಸೌಂದರ್ಯ ಅನ್ನುವಂಥದ್ದನ್ನು ಹೇಳ್ತಾರೆ. ಅದಕ್ಕೆ ಇಂಥ ಒಂದು ಜೀವನ ಮತ್ತು ಕಲೆ ಬಗ್ಗೆ ನಾನೇನು ಅಂದರೆ ಅಮೇರಿಕಾದಲ್ಲಿ ಭಾಷಣವನ್ನು ಮಾಡಿದೆ ಅಂತ ಹೇಳ್ತಾರೆ. ಎಲ್ಲರೂ ಅದನ್ನು ಬಹುವಾಗಿ ಮೆಚ್ಚಿಕೊಂಡರು ಅನ್ನುವಂಥದ್ದನ್ನು ಕವಿ ಕೊನೆ ಸಾಲುಗಳಲ್ಲಿ ಹೇಳ್ತಾರೆ. ಬಹಳಷ್ಟು ಸರಳವಾಗಿ, ಬಹಳಷ್ಟು ವರ್ಣನೆ ಇಲ್ಲದೆ ಕವಿ ಏನು ಅಂದರೆ ಈ ಕವನವನ್ನು ಹೇಳ್ತಾರೆ. ಕವನದ ಮುಖ್ಯ ಆಶಯನೇ ಏನು ಅಂತಂದರೆ ನೋಡುವಂಥ ದೃಷ್ಟಿಕೋನ, ನಾನಾಗಲೇ ಹೇಳಿದಂಥ ಒಳಗಣ್ಣು ಅಥವಾ ಹೊರಗಣ್ಣು, ನಮ್ಮ ಆತ್ಮದ ಕಣ್ಣು. ಆದ್ದರಿಂದ ನೋಡಿದಾಗ ಎಲ್ಲ ವಿಷಯಗಳು, ಎಲ್ಲ ವಸ್ತುಗಳು ನಮಗೆ ಸುಂದರ ಅನ್ನಿಸ್ತದೆ. ಆ ಕಲೆಯನ್ನು ನೋಡಿದಾಗ ಸೌಂದರ್ಯ, ಆ ಸೌಂದರ್ಯದಿಂದ ಜೀವನ ಉತ್ಸಾಹ. ಈ ಮೂರೂ ಏನು ಅಂತಂದರೆ ಮನುಷ್ಯನ ಬದುಕಿನಲ್ಲಿ ಕಲೆ, ಸೌಂದರ್ಯ ಮತ್ತು ಜೀವನ, ಮೂರು. ಕಲೆಯನ್ನು ಕಣ್ತುಂಬ್ಕೋಬೇಕು, ಆ ಸೌಂದರ್ಯವನ್ನು ಆಸ್ವಾದಿಸಬೇಕು. ಅದು ನಮ್ಮ ಜೀವನಕ್ಕೆ ಹೊಸ ಉತ್ಸಾಹವನ್ನು ಕೊಡ್ತದೆ. ಕುಷ್ಠರೋಗಿಯಲ್ಲಿ ಏನು ಅಂದರೆ ಕವಿ ಆ ಜೀವನ ಸೌಂದರ್ಯವನ್ನು ಕಾಣ್ತಾರೆ. ಮುರಿದು ಹೋದಂಥ ಅಥವಾ ಭಗ್ನಗೊಂಡಂಥ ಶಿಲ್ಪದಲ್ಲಿಯೂ ಏನು ಅಂದರೆ ನೋಡಿ, ಅದು ಭಗ್ನಗೊಂಡಿದ್ರೂ ಸಹ ಆ ಮಂದಹಾಸವನ್ನು ಮರೆತಿಲ್ಲ. ಹಾಗೆ ಮನುಷ್ಯನ ಜೀವನದಲ್ಲೂ ಎಷ್ಟೋ ಸತಿ ಕಷ್ಟ ದುಃಖಗಳು ಬರ್ತಾ ಇರ್ತವೆ, ಆದರೂ ಆತ ನಗ್ತಾ ಇರಬೇಕು. ಅದೇ ಜೀವನ ಸೌಂದರ್ಯ. ಆ ನಗುದ್ರಲ್ಲೇ ಏನು ಅಂದರೆ ಸೌಂದರ್ಯ ಹೆಚ್ಚುತ್ತದೆ. ಅದೇ ನಿಜವಾದಂಥ ಜೀವನ ಅನ್ನುವಂಥ ಒಂದು ಮುಖ್ಯ ಸಂದೇಶವನ್ನು ಕವಿ ಇಲ್ಲಿ ಕೊಡ್ತಾ ಇದ್ದಾರೆ. ಧನ್ಯವಾದಗಳು.